ಬೆಂಗಳೂರು ಏರ್ಪೋರ್ಟ್ನಲ್ಲಿ ತಪ್ಪಿದೆ ದೊಡ್ಡ ಅನಾಹುತ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ನೆಲಕ್ಕಪ್ಪಳಿಸಿದಂತಹ ವಿಮಾನದ ಹಿಂಭಾಗ ಬರೋಬ್ಬರಿ 181 ಪ್ರಯಾಣಿಕರಿದ್ದಂತಹ ಏರ್ ಇಂಡಿಯಾ ವಿಮಾನ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ನೆಲಕ್ಕಪ್ಪಳಿಸಿದೆ ವಿಮಾನದ ಹಿಂಭಾಗ. ಬರೋಬ್ಬರಿ 181 ಪ್ರಯಾಣಿಕರಿದ್ದಂತಹ ಏರ್ ಇಂಡಿಯಾ ವಿಮಾನ ಇದಾಗಿರುತ್ತೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದಂತಹ ವಿಮಾನ ಲ್ಯಾಂಡಿಂಗ್ ಮಾಡ್ತಾ ಇದ್ದಾಗ ರನ್ವೇಗೆ ಅಪ್ಪಳಿಸಿದಂತಹ ವಿಮಾನದ ಬಾಲ. ಆದರೂ ಕೂಡ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಏರ್ ಇಂಡಿಯಾ ವಿಮಾನ. ಎಲ್ಲ ಪ್ರಯಾಣಿಕರು ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಏರ್ ಇಂಡಿಯಾ ಕಡೆಯಿಂದ ತಿಳಿಸಿಕೊಳ್ಳಲಾಗಿದೆ ಕೂಡ ಮಾಹಿತಿ ಹೊರಬಿದ್ದಿದೆ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ವೇಗ ಕೌಶಲ್ಯ ಬಳಸಿ ವಿಮಾನ ಲ್ಯಾಂಡ್ ಮಾಡಿದಂತಹ ಪೈಲಟ್ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಆಗ್ತಾ ಇದ್ದಂತಹ ಬಹುದೊಡ್ಡ ಅನಾಹುತ. ಕೌಶಲ್ಯವನ್ನ ಬಳಸಿ ವಿಮಾನ ಲ್ಯಾಂಡ್ ಮಾಡಿದ್ದಾರೆ ಪೈಲಟ್. ತಪ್ಪಿದೆ ಅನಾಹುತ. ಲ್ಯಾಂಡಿಂಗ್ ಮಾಡ್ತಾ ಇದ್ದಾಗ ರನ್ವೇಗೆ ಅಪ್ಪಳಿಸಿರುವಂತಹ ವಿಮಾನ, ಆದರೂ ಕೂಡ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಏರ್ ಇಂಡಿಯಾ ವಿಮಾನ. ಲ್ಯಾಂಡಿಂಗ್ ವೇಳೆ ವೇಕ್ ಟರ್ಬುಲೆನ್ಸ್ನಿಂದ ಅನಾಹುತ ಆಗಬೇಕಾಗಿತ್ತು, ಬಟ್ ಕೌಶಲ್ಯವನ್ನು ಬಳಸಿ ವಿಮಾನ ಲ್ಯಾಂಡ್ ಮಾಡಿದ್ದಾರೆ ಪೈಲಟ್. ಜಾಸ್ತಿ ತಗೊಂಡ್ಬೇಡ್ರಿ. ಸೊ ನೋಡ್ತಾ ಇರ್ಬೋದು ದೇವನಹಳ್ಳಿ ಬೆಂಗಳೂರು ಏರ್ಪೋರ್ಟ್ನ ದೃಶ್ಯಾವಳಿಗಳು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಮತ್ತೊಂದು ದೊಡ್ಡ ಅನಾಹುತ ಅದೃಷ್ಟವಶಾತ್ ತಪ್ಪಿದೆ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ನೆಲಕ್ಕಪ್ಪಳಿಸಿದೆ ವಿಮಾನದ ಹಿಂಭಾಗ. ಬರೋಬ್ಬರಿ 181 ಪ್ರಯಾಣಿಕರು ಆ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿರ್ತಾರೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿರುವಂತಹ ವಿಮಾನ ಇದಾಗಿರುತ್ತೆ. ಸೊ ಲ್ಯಾಂಡಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರನ್ವೇಗೆ ಅಪ್ಪಳಿಸಿದೆ ವಿಮಾನದ ಹಿಂಭಾಗ. ಸೊ ಆದರೂ ಕೂಡ ಸುರಕ್ಷಿತವಾಗಿ ಕೌಶಲ್ಯವನ್ನು ಬಳಸಿ ಪೈಲಟ್ನ ಒಂದು ಕೌಶಲ್ಯದಿಂದಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಿಲ್ಲ. ಆರಾಮಾಗಿ ಲ್ಯಾಂಡಿಂಗ್ ಆಗಿದೆ. ಸೊ ಎಲ್ಲ ಪ್ರಯಾಣಿಕರು ಕೂಡ ಸಿಬ್ಬಂದಿಗಳು ಕೂಡ ಸುರಕ್ಷಿತವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಏರ್ ಇಂಡಿಯಾ ಕಡೆಯಿಂದ ಕೂಡ ಫೈನಲ್ ಮಾಹಿತಿ ಹೊರಬಿದ್ದಿರುವಂಥದ್ದು. ಲ್ಯಾಂಡಿಂಗ್ ಸಂದರ್ಭದಲ್ಲಿ ವೇಕ್ ಟರ್ಬುಲೆನ್ಸ್ನಿಂದ ಅನಾಹುತ ಆಗಬೇಕಾಗಿತ್ತು, ಬಟ್ ಕೌಶಲ್ಯವನ್ನು ಬಳಸಿ ವಿಮಾನ ಲ್ಯಾಂಡ್ ಮಾಡಿದ್ದಾರೆ ಪೈಲಟ್. ಯಾವುದೇ ತೊಂದರೆಗಳು ಆಗದೇ ಇರೋ ಹಾಗೆ 181 ಪ್ರಯಾಣಿಕರು ಆ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿರ್ತಾರೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿರುವಂತಹ ವಿಮಾನ ಇದು. ಸೊ ವಿಮಾನ ಪ್ರಯಾಣ ಬೆಳೆಸಬೇಕು ಅಂತ ಹೇಳಿದ್ರೇ ಒಂದು ರೀತಿಯಾಗಿ ಭಯ ಹುಟ್ಟುವಂತಹ, ಬಿಕಾಸ್ ಈ ರೀತಿಯಾದಂತಹ ಘಟನೆಗಳು ನೋಡಿ, ಈ 6 ಮಂತ್ಸಲ್ಲಿ ಒಂದು ಮಾಸಕ್ಕೂ ಮುನ್ನ ಮತ್ತೊಂದು, ಒಂದು ಮಾಸಕ್ಕೂ ಮುನ್ನ ಮತ್ತೊಂದು, ಈ ರೀತಿಯಾಗಿ ಆದಾಗ ಭಯ ಹೆಚ್ಚಾಗ್ತಾ ಹೋಗುತ್ತೆ. ಬಿಫೋರ್ ದಟ್ ಎಲ್ಲ ಟೆಕ್ನಿಕಲ್ ಇಶ್ಯೂಸ್ ಏನೇ ಇದ್ರೂ ಕೂಡ ಎಲ್ಲದನ್ನು ಕ್ಲಿಯರ್ ಮಾಡಿಕೊಂಡು ಚೆಕ್ ಮಾಡ್ಕೊಂಡು ಹೋದರೂ ಕೂಡ ಕೆಲವೊಮ್ಮೆ ಈ ರೀತಿಯಾದಂತಹ ಅನಾಹುತಗಳು ತಪ್ಪಿದ್ದಲ್ಲ ಅನ್ನುವಂಥದ್ದು ಜನರಲ್ಲಿ ಭಯ ಹುಟ್ಟಿಸುತ್ತೆ. ಸೊ ಏನೂ ಕೂಡ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ. ಮೇನ್ಲಿ ಅಂತಂದರೆ ಪೈಲಟ್ನ ಒಂದು ಕೌಶಲ್ಯ ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಮಾಡಿದ್ದರಿಂದ ಯಾವುದೇ ಪ್ರಾಣಹಾನಿ ಆಗಲಿ ಯಾವುದೇ ತೊಂದರೆಗಳಾಗಲಿ ಸಂಭವಿಸಿಲ್ಲ. ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಏರ್ ಇಂಡಿಯಾ ವಿಮಾನ. ಈ ರೀಸೆಂಟ್ಲಿ ಕಾರುಣ್ಯ ಅವರು ಕೂಡ ಒಂದು ನಟಿ, ಕಾರುಣ್ಯ ಆರ್ಟಿಸ್ಟ್, ಅವರು ಕೂಡ ಸಮಸ್ಯೆ ಆದಂತಹ ಒಂದು, ಅಂದರೆ ಏನು ಸಮಸ್ಯೆಗಳು ಇದೆ ಏರ್ಲೈನ್ಸಲ್ಲಿ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ಹೇಳಿದ್ರು. ಅಂದರೆ ಸಿಕ್ಕಾಪಟ್ಟೆ ಸಮಸ್ಯೆಗಳು ಇದ್ದೇ ಇದೆ, ಅದೆಲ್ಲದನ್ನೂ ಕೂಡ ಬಗೆಹರಿಸುವಂಥ ಕೆಲಸಗಳು ಆಗಬೇಕು. ಸ್ವಲ್ಪ ತಡವಾಗಿ ಬಂದರು, ಒಳಗಡೆ ಬಿಟ್ಕೊಂಡಿಲ್ಲ, ಇಷ್ಟೆಲ್ಲ ಸಮಸ್ಯೆಗಳಿರುತ್ತೆ, ಅದೆಲ್ಲವನ್ನು ಕೂಡ ನಾವು ಹೊಂದ್ಕೊಂಡು ಹೋಗ್ತೀವಿ. ಆದರೂ ಕೂಡ ಸ್ವಲ್ಪ ತಡ ಬಂದಿದ್ದಕ್ಕೆ ನನಗೆ ಚೆಕ್ ಇನ್ ಕೊಡಲಿಲ್ಲ ಅಂತ ಆರೋಪ ಮಾಡ್ತಾ ಇದ್ರು. ಈಗ ಆಗಬೇಕಾಗಿದ್ದಂತಹ ಭಾರಿ ದೊಡ್ಡ ಅನಾಹುತ ಸದ್ಯದರಲ್ಲೇ ತಪ್ಪಿದೆ. ಕೌಶಲ್ಯವನ್ನು ಬಳಸಿ ಪೈಲಟ್ ಹುಷಾರಾಗಿ ಲ್ಯಾಂಡ್